ಇದು ಕರ್ನಾಟಕದ ಬೀದರ್ನಲ್ಲಿ ಆದಂತ ಘಟನೆ ಆದರೆ ಇನ್ನು ಮುಂಬೈಯಲ್ಲಿ ಇನ್ನೊಂದು ರೀತಿಯಾದಂತ ಘಟನೆ ಆಯಿತು. ನೇರವಾಗಿ ಸೈಫ್ ಅಲಿ ಖಾನ್ ಬಾಲಿವುಡ್ನ ನಟ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ಹೇಗೆ ಬಂದ್ರು, ಅವರ ಮನೆಗೆ ಹೇಗೆ ನುಗ್ಗಿದ್ರು ಇನ್ನೂ ಕೂಡ ಪೊಲೀಸರಿಗೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ. 6 ಬಾರಿ ಚಾಕುವಿನಿಂದ ಚುಚ್ಚಿದ್ದಾರೆ. ನಟ ಸೈಫ್ ಅಲಿ ಖಾನ್ ಈಗ ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಓರ್ವ ಆರೋಪಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. 8 ತಂಡಗಳನ್ನ ರಚಿಸಿ ದಾಳಿಕೋರನ ಜಾಡನ್ನ ಹಿಡಿದಿದ್ದಾರೆ. ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ನೇತೃತ್ವದಲ್ಲಿ ತನಿಖೆ ಈಗ ನಡೀತಾ ಇರೋದು. ಸೈಫ್ ಅಲಿ ಖಾನ್ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಳ್ತಾ ಇದ್ದಾರೆ. 2.5 ಇಂಚಿನ ಚೂಪಾದ ವಸ್ತುವನ್ನ ಈಗ ಹೊರ ತೆಗೆದಿದ್ದಾರೆ ವೈದ್ಯರು. ಹೇಗಾಯ್ತು ಏನು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಮೇಲೆ ಡೆಡ್ಲಿ ಅಟ್ಯಾಕ್. ಬಾಂದ್ರಾ ನಿವಾಸದಲ್ಲಿ ಮಧ್ಯರಾತ್ರಿ ದುಷ್ಕರ್ಮಿ ಚಾಕು ಇರಿತ. ಸೈಫ್ ಅಲಿ ಖಾನ್ ಮೇಲೆ 6 ಬಾರಿ ಮಾರಣಾಂತಿಕ ದಾಳಿ. ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ದಾಳಿ ನಡೆದಿದೆ. ಇಂದು ಮಧ್ಯರಾತ್ರಿ 2:30 ಸುಮಾರಿಗೆ ಮುಂಬೈನ ಬಾಂದ್ರಾದಲ್ಲಿರುವ ನಿವಾಸದಲ್ಲಿ ಸೈಫ್ ಅಲಿ ಖಾನ್ಗೆ ದುಷ್ಕರ್ಮಿಯೊಬ್ಬ ಚಾಕುವಿನಿಂದ ಇರಿದಿದ್ದಾನೆ. ಸೈಫ್ ನಿವಾಸಕ್ಕೆ ನುಗ್ಗಿದ್ದ ದುಷ್ಕರ್ಮಿ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಒಟ್ಟು 6 ಕಡೆ ಚಾಕುವಿನಿಂದ ಇರಿದಿದ್ದಾನೆ. ಸೈಫ್ ಅಲಿ ಖಾನ್ ಕುತ್ತಿಗೆ, ಕೈ ಸೇರಿ 6 ಕಡೆ ಗಾಯಗಳಾಗಿವೆ. ಬೆನ್ನು ಹುರಿಗೆ ತೀವ್ರ ಗಾಯವಾಗಿದೆ. ಚೂರಿ ಇರಿತ ಬಳಿಕ ಸೈಫ್ಗೆ ಆಪರೇಷನ್ ಬಳಿಕ ಔಟ್ ಆಫ್ ಡೇಂಜರ್. ಮಧ್ಯರಾತ್ರಿ ನುಗ್ಗಿದ್ದ ದುಷ್ಕರ್ಮಿ ಸೈಫ್ ಮೇಲೆ ಏಕಾಏಕಿ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ಚಾಕು ಇರಿತಕ್ಕೆ ಒಳಗಾದ ಸೈಫ್ ಅಲಿ ಖಾನ್ ಗಂಭೀರವಾಗಿ ಗಾಯಗೊಂಡಿದ್ದು ನಸುಕಿನ ಜಾವ 3:30ಕ್ಕೆ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 6 ಕಡೆ ಗಾಯಗಳ ಪೈಕಿ 2 ಕಡೆ ಗಂಭೀರ ಗಾಯಗಳಾಗಿವೆ. ಅಂದಹಾಗೆ ಬೆಳಿಗ್ಗೆ 5:30ಕ್ಕೆ ಸೈಫ್ ಅಲಿ ಖಾನ್ಗೆ ವೈದ್ಯರು ಆಪರೇಷನ್ ಶುರು ಮಾಡಿದ್ರು. 2.5 ಗಂಟೆಗಳ ಕಾಲ ಆಪರೇಷನ್ ನಡೆದಿದ್ದು ಸೈಫ್ ಅಲಿ ಖಾನ್ ಔಟ್ ಆಫ್ ಡೇಂಜರ್ ಆಗಿದ್ದಾರೆ. ಸೈಫ್ ದೇಹದಿಂದ ಚೂರು ತೆಗೆದ ವೈದ್ಯರು. 2 ಕಡೆ ಸೈಫ್ಗೆ ಗಂಭೀರವಾದ ಗಾಯ. ಕುತ್ತಿಗೆ ಹಿಂಭಾಗ ಮತ್ತು ಎಡಗೈಗೆ 10 ಸೆಂಟಿಮೀಟರ್ ಗಾಯವಾಗಿದೆ. ಬೆನ್ನು ಭಾಗಕ್ಕೂ ಗಾಯವಾಗಿದೆ. ನ್ಯೂರೋ ಸರ್ಜರಿ ನಡೆಸಿದ ವೈದ್ಯರು ಸೈಫ್ಗೆ ಚಿಕಿತ್ಸೆ ಮುಂದುವರೆಸಿದ್ದಾರೆ. ಇನ್ನು ಸರ್ಜರಿ ವೇಳೆ ಸೈಫ್ಗೆ ಆದ ಗಾಯದ ಜಾಗದಿಂದ 2 ರಿಂದ 3 ಇಂಚಿನ ಚೂಪಾದ ವಸ್ತು ಹೊರತೆಗೆದಿದ್ದಾರೆ. ಅಲ್ಲದೆ ಚರ್ಮದ ಸರ್ಜರಿ ಕೂಡ ನಡೆಸಲಾಗಿದೆ. ಲೀಲಾವತಿ ಆಸ್ಪತ್ರೆಯ ಸಿಒಒ ಡಾಕ್ಟರ್ ನೀರಜ್ ಉತ್ತಮನಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಪರಿಚಿತ ವ್ಯಕ್ತಿಯಿಂದ ನಟ ಸೈಫ್ ಅಲಿ ಖಾನ್ ಮೇಲೆ ಬೆಳಗಿನ ಜಾವ ಸುಮಾರಿಗೆ ದಾಳಿ ನಡೆದಿದೆ. ಅವರ ದೇಹದ 6 ಕಡೆಗಳಲ್ಲಿ ಗಾಯವಾಗಿದೆ. ಅದರಲ್ಲಿ 2 ಗಾಯ ಗಂಭೀರ ಸ್ವರೂಪದಾಗಿದೆ. ಅದರಲ್ಲಿ 1 ಬೆನ್ನು ಮೂಳೆಗೆ ಸಮೀಪದಲ್ಲಿದೆ. ನಾವು ಚಿಕಿತ್ಸೆ ನೀಡುತ್ತಿದ್ದೇವೆ ಎಂದಿದ್ದಾರೆ. ಮನೆ ಒಳನುಗ್ಗಿ ಸೈಫ್ ಜೊತೆ ಮಾತಿನ ಚಕಮಕಿ. ಸೈಫ್ ಮಕ್ಕಳು, ಪತ್ನಿ ಕರೀನಾ ಕಪೂರ್ ಸೇಫ್. ಬಾಂದ್ರಾ ನಿವಾಸದಲ್ಲಿ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಮಲಗಿದ್ದಾಗ ಆಗಂತುಕ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾನೆ. ಒಳನುಗ್ಗಿದ್ದನ್ನ ಅರಿತ ಸೈಫ್ ಅಲಿ ಖಾನ್ ಆತನ ಜೊತೆ ಕಾದಾಡಿದ್ದಾರೆ. ಈ ಟೈಮಲ್ಲಿ ಹರಿತವಾದ ಚಾಕುವಿನಿಂದ ದಾಳಿಕೋರ ಸೈಫ್ಗೆ ಇರಿದಿದ್ದಾನೆ. ಆಗ ಮನೆಯವರೆಲ್ಲ ಎಚ್ಚರಗೊಂಡ ಬಳಿಕ ದಾಳಿಕೋರ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಅದೃಷ್ಟವಶಾತ್ ದಾಳಿಕೋರ ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ಮಕ್ಕಳ ಮೇಲೆ ಅಟ್ಯಾಕ್ ಮಾಡದೆ ಇದ್ದಿದ್ರಿಂದ ಸೇಫ್ ಆಗಿದ್ದಾರೆ. ಮನೆ ಗೆಲಸದವರ ಮೇಲೂ ದುಷ್ಕರ್ಮಿ ದಾಳಿ ಮಾಡಿದ್ದಾನೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚೂರಿ ಇರಿತ ಆಗಿದೆ. ಕಳೆದ ರಾತ್ರಿ ಬಾಂದ್ರಾದಲ್ಲಿರುವಂತಹ ಅವರ ನಿವಾಸದಲ್ಲಿ ಕುಟುಂಬ ಸದಸ್ಯರ ಜೊತೆಗೆ ಮಲಗದಂತ ಸಂದರ್ಭದಲ್ಲಿ ಅವರ ನಿವಾಸಕ್ಕೆ ಕಳ್ಳನೊಬ್ಬ ನುಗ್ಗಿದ್ದಾನೆ. ಕಳ್ಳತನಕ್ಕೆ ಯತ್ನವನ್ನ ಕೂಡ ಮಾಡಿದ್ದಾನೆ. ಈ ಒಂದು ಅನುಮಾನ ಸೈಫ್ ಅಲಿ ಖಾನ್ಗೆ ಬಂದಂತ ಬೆನ್ನಲ್ಲೇ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಕೂಡ ಅವರು ಮಾಡಿದ್ದಾರೆ. ಕಳ್ಳ ಸಿಕ್ಕಿ ಹಾಕಿಕೊಂಡ ಬೆನ್ನಲ್ಲೇ ಸೈಫ್ ಅಲಿ ಖಾನ್ ಮೇಲೆ ದಾಳಿಗೆ ಪ್ರಯತ್ನವನ್ನ ಮಾಡಿದ್ದಾನೆ. 6 ಬಾರಿ ಚಾಕು ಹಿರಿಯುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಕತ್ತು, ಬೆನ್ನು ಮತ್ತೆ ಕೈಗೆ ಚಾಕುವಿನ ಹಿರಿತಗಳು ತಗುಲಿರುವಂತದ್ದು. ಮುಖ್ಯವಾಗಿ ಬೆನ್ನಿನ ಹುರಿ ಇರುವಂತ ಪ್ರದೇಶದಲ್ಲಿ 2 ಕಡೆಗೆ 3 ಇಂಚಿನಷ್ಟು ಆಳವಾಗಿ ಚಾಕು ಇರಿದಿದೆ ಅನ್ನುವಂತಹ ಮಾತುಗಳನ್ನು ವೈದ್ಯರು ಕೂಡ ಹೇಳಿರುವಂತದ್ದು. ಈಗ ಸದ್ಯಕ್ಕೆ ಅವರನ್ನ ಆಪರೇಷನ್ಗೆ ಒಳಪಡಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆಗುಂತಕನಿಗೆ ಪ್ರತಿರೋಧ ಒಡ್ಡುವಂತ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ಕೂಡ ಜೊತೆಗೆ ಇದ್ರು. ಆದರೆ ಆಗಂತಕ ಅವರ ಮೇಲೆ ಯಾವುದೇ ರೀತಿಯಾದಂತಹ ದಾಳಿಯನ್ನ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಸೇಫ್ ಆಗಿರುವಂತದ್ದು. ಆದರೆ ಸೈಫ್ ಅಲಿ ಖಾನ್ ಮತ್ತೆ ಆಗಂತಕನ ನಡುವೆ ಘರ್ಷಣೆ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಬಿಡಿಸ್ಕೊಳ್ಬೇಕಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಮನೆ ಕೆಲಸದವರ ಮೇಲೂ ಕೂಡ ದಾಳಿಯಾಗಿದೆ. ಮುಂಬೈ ಕ್ರೈಂ ಬ್ರಾಂಚ್ನಿಂದ ತೀವ್ರಗೊಂಡ ತನಿಖೆ. 3 ಶಂಕಿತರನ್ನ ವಶಕ್ಕೆ ಪಡೆದ ಪೊಲೀಸರು. ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತದ ವಿಷಯ ತಿಳಿದ ಕೂಡಲೇ ನಟ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡಾಗ್ ಸ್ಕ್ವಾಡ್,
ಫಾರೆನ್ಸಿಕ್ ತಂಡ ಭೇಟಿ ನೀಡಿ ಇಂಚಿಂಚು ಜಾಗವನ್ನು ಜಾಲಾಡಿದ್ದಾರೆ. ಕುಟುಂಬದ ಸದಸ್ಯರು ಮನೆ ಕೆಲಸದವರಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಮುಂಬೈ ಕ್ರೈಂ ಬ್ರಾಂಚ್ ಎಫ್ಐಆರ್ ದಾಖಲಿಸಿ ದುಷ್ಕರ್ಮಿಯ ಬೆನ್ನು ಬಿದ್ದಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆ ಆರಂಭಿಸಿದ ಕ್ರೈಂ ಬ್ರಾಂಚ್ 3 ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ದಾಳಿಕೋರರನ್ನ ಹಿಡಿಯಲು 8 ತಂಡಗಳನ್ನು ರಚಿಸಿದ್ದಾರೆ. ಬೇರೆ ಬೇರೆ ನಗರಗಳಲ್ಲೂ ದುಷ್ಕರ್ಮಿಯ ಹೆಜ್ಜೆ ಜಾಡು ಹಿಡಿದು ಶೋಧ ನಡೆಸುತ್ತಿದ್ದಾರೆ. ಮೊದಲು ಮನೆ ಕೆಲಸದವಳ ಮೇಲೆ ಕಿರಿಕ್, ಗಲಾಟೆ ಬಿಡಿಸಲು ಬಂದಾಗ ಸೈಫ್ ಮೇಲೆ ದಾಳಿ. ಘಟನೆ ಬಗ್ಗೆ ಮಾಹಿತಿ ನೀಡಿದ ಪೊಲೀಸ್ ಅಧಿಕಾರಿ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ ದುಷ್ಕರ್ಮಿ ಮೊದಲು ಮನೆ ಕೆಲಸದವಳ ಜೊತೆ ಜಗಳವಾಡಿದ್ದಾನೆ. ಆಗ ಸೈಫ್ ಅಲಿ ಖಾನ್ ಬಿಡಿಸಲು ಬಂದಿದ್ದು ಆತನ ಜೊತೆ ಮಾರಾಮಾರಿ ನಡೆದಿದೆ. ಈ ವೇಳೆ ಸೈಫ್ಗೆ ಚಾಕು ಇರಿದಿದ್ದಾನೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸುತ್ತಿದ್ದೇವೆ. ಮುಂಬೈ ಕ್ರೈಂ ಬ್ರಾಂಚ್ ಘಟನೆಯ ಬಗ್ಗೆ ಕೂಲಂಕುಷ ತನಿಖೆ ನಡೆಸುತ್ತಿದೆ ಎಂದಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿದ್ಯಾರು? ದಾಳಿಕೋರ ಸೈಫ್ ಅಲಿ ಖಾನ್ ಮನೆಯಲ್ಲೇ ಇದ್ನ. ತನಿಖೆ ಚುರುಕುಗೊಳಿಸಿರುವ ಮುಂಬೈ ಕ್ರೈಂ ಬ್ರಾಂಚ್ ಸೈಫ್ ಅಲಿ ಖಾನ್ ಮನೆಯ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ದಾಳಿಗೂ ಮುಂಚೆ ಮಧ್ಯರಾತ್ರಿ 2 ಗಂಟೆಗಳ ಕಾಲ ಸಿಸಿಟಿವಿ ಚೆಕ್ ಮಾಡಿದ್ದಾರೆ. ಆದರೆ ಮಧ್ಯರಾತ್ರಿ ಸೈಫ್ ಮನೆಗೆ ಯಾರೊಬ್ಬರು ಎಂಟ್ರಿ ಕೊಟ್ಟಿಲ್ಲ. ದಾಳಿಯ ಬಗ್ಗೆ ಪೊಲೀಸರು ಹಲವು ಅನುಮಾನ ವ್ಯಕ್ತಪಡಿಸಿದ್ದಾರೆ. ದಾಳಿಕೋರ ಆಲ್ರೆಡಿ ಮನೆಯಲ್ಲಿದ್ದನ? ನಟನಿಗೆ ಚಾಕುವಿನಿಂದ ಇರಿದಿದ್ದು ಯಾರು? ಸೈಫ್ ಅಲಿ ಖಾನ್ ಕೊಲೆಗೆ ಯತ್ನ ನಡೀತಾ? ಈ ಎಲ್ಲಾ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸೈಫ್ ಅಲಿ ಖಾನ್ಗೆ ಚೂರಿ ಹಿಡಿದಿರುವಂತಹ ಪ್ರಕರಣ ಏನಿದೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಪ್ರಕರಣದ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡಿರುವಂಥದ್ದು. ಅಲ್ಲಿರುವಂಥ ಎಲ್ಲ CCTV ಫುಟೇಜ್ಗಳನ್ನು ಕೂಡ ಕಲೆ ಹಾಕಿ ಪರಿಶೀಲಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ CCTV ಫುಟೇಜ್ನಲ್ಲಿ ಆಗಂತಕ ಸೈಫ್ ಅಲಿ ಖಾನ್ ನಿವಾಸದ ಒಳಗಡೆ ಪ್ರವೇಶ ಮಾಡುವಂಥ ದೃಶ್ಯಗಳು ಎಲ್ಲೂ ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಮನೆಯಲ್ಲಿರುವಂಥ ಸಿಬ್ಬಂದಿಗಳ ಮೇಲೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿರುವಂಥ 3 ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದು ಅವರ ಮೊಬೈಲ್ಗಳು ಮತ್ತು ಅವರ ಕರೆಯ ದಾಖಲೆಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇರುವಂತದ್ದು. ಆಗಂತಕ ಮುಂಚೆಯೇ ಮನೆಯ ಒಳಗಡೆ ಬಂದು ಕೂತಿದ್ನ? ಇದಕ್ಕೆ ಮನೆಯ ಕೆಲಸದವರ ಬೆಂಬಲ ಏನಾದ್ರೂ ಇತ್ತ? ಇದರ ಜೊತೆಗೆ ಕೃಷ್ಣಮುಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಮಾನ್ ಖಾನ್ಗೆ ಬಂದಂತ ಕೊಲೆ ಬೆದರಿಕೆ ರೀತಿಯಲ್ಲೇ ಸೈಫ್ ಅಲಿ ಖಾನ್ ಹತ್ಯೆಗೂ ಕೂಡ ಸಂಚು ನಡೆದಿದೆಯಾ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗಿದ್ದಾವೆ. ಹೀಗಾಗಿ ಪೊಲೀಸರು ಹಲವಾರು ಆಯಾಮಗಳಲ್ಲಿ 7 ತಂಡಗಳನ್ನು ರಚಿಸಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಈ ನಡುವೆ ಬಾಲಿವುಡ್ ಮಂದಿ ಸೈಫ್ ಮೇಲಿನ ದಾಳಿಯಿಂದ ಶಾಕ್ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಬಾಲಿವುಡ್ ಸುಲ್ತಾನ್ ಸಲ್ಮಾನ್ ಖಾನ್ ಜೀವ ಬೆದರಿಕೆ ಹಾಗೂ ಅವರ ಮನೆ ಮೇಲೂ ದಾಳಿಗಳು ನಡೆದಿದ್ದವು. ಇತ್ತೀಚೆಗೆ ಬಾಬಾ ಸಿದ್ದಿಕಿ ಹತ್ಯೆ ನಡೆದಿತ್ತು. ಇದೀಗ ಸೈಫ್ ಅಲಿ ಖಾನ್ಗೆ ಮಾರಣಾಂತಿಕ ದಾಳಿ ನಡೆದಿದ್ದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.